ಮನೆ ಅಂದಮೇಲೆ ಸಣ್ಣ ಪುಟ್ಟ ಅಸಮಾಧಾನ ಇದ್ದೇ ಇರುತ್ತೆ. ಯಾವುದೇ ಭಿನ್ನಮತ ನಮ್ಮಲ್ಲಿ ಇಲ್ಲ, ಯಾರೂ ಪಕ್ಷ ಬಿಡೋದಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ತುಕಾರಾಂ ಅವರು ಹೇಳಿದ್ದಾರೆ. ಇವತ್ತಿನ ಸಿಎಲ್ಪಿ ಸಭೆಗೆ ಎಲ್ಲ ಶಾಸಕರು ಹಾಜರಾಗ್ತಾರೆ, ನಾಗೇಂದ್ರ ಸೇರಿ ನಮ್ಮ ಜಿಲ್ಲೆಯ ಶಾಸಕರು ಸಭೆಗೆ ಬರ್ತಾರೆ ಅನ್ನುವಂತಹ ಮಾತನ್ನ ತುಕಾರಾಂ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಾವು ಜೊತೆಗೆ ಕೆಲಸ ಮಾಡ್ತೀವಿ, ಒಟ್ಟಾಗಿ ಲೋಕಸಭೆ ಎಲೆಕ್ಷನ್ ಅನ್ನು ಎದುರಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಮತ್ತು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲುವಂತಹ ವಿಶ್ವಾಸ ನಮಗಿದೆ ಅನ್ನೋದನ್ನು ಬೆಂಗಳೂರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ತುಕಾರಾಂ ಹೇಳ್ತಾರೆ. ತುಕಾರಾಂ ಅವರು ಹೇಳ್ತಾ ಇರತಕ್ಕಂತಹ ಮಾತಿದು. ನಾಗೇಂದ್ರ ಸೇರಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಬರ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಅವರಿದ್ದಾರೆ. ಆದರೆ ತುಕಾರಾಂ ಅವರೇ ಏನು ನಾಗೇಂದ್ರ ಕೂಡ ಬರ್ತಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಆದರೆ ನಾಗೇಂದ್ರ ಅವರು ಮಾತ್ರ ಈಗಾಗಲೇ ಕೋರ್ಟ್ನ ಕಾರಣವನ್ನು ನಿನ್ನೆನೇ ಕೊಟ್ಟಿದ್ರು, ನನಗೆ ನಾಳೆಯೂ ಕೂಡ ಕೋರ್ಟ್ ಇದೆ ಅನ್ನೋದನ್ನ ಹೇಳಿದರು. ಬಹುಶಃ ಅದೇ ನೆಪವನ್ನು ಮುಂದಿಟ್ಟುಕೊಂಡು ಇವತ್ತು ಅವರು ಈ ಒಂದು ಸಭೆಯಿಂದ ದೂರ ಉಳಿತಾರಾ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಇದು ಸಚಿವ ತುಕಾರಾಂ ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಮನೆ ಅಂತ ಹೇಳಿದ ಮೇಲೆ ಅಸಮಾಧಾನ ಇರುವಂಥದ್ದು ಸಹಜ, ಆದರೆ ಯಾರೂ ಕೂಡ ನಮ್ಮ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಸಂಡೂರಿನ ಶಾಸಕರು ಕೂಡ ಆಗಿರುವಂತಹ ವೈದ್ಯಕೀಯ ಶಿಕ್ಷಣ ಸಚಿವ ತುಕಾರಾಂ ಅವರು ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ಸಚಿವ ಸ್ಥಾನ ಸಿಗದೇ ಇದ್ದ ಕಾರಣದಿಂದ ಮುನಿಸ್ಕೊಂಡಿದ್ದಾರೆ. ನಾಗೇಂದ್ರ ಅವರ ಬದಲಿಗೆ ತುಕಾರಾಂ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. 3 ಬಾರಿ ಕಾಂಗ್ರೆಸ್ ಪಕ್ಷದಿಂದಲೇ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ತುಕಾರಾಂ ಅವ್ರನ್ನ ಸಚಿವರಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿಕೊಂಡಿತ್ತು. ಇದಾದ ನಂತರ ನಾಗೇಂದ್ರ ಅವರು ಮುನಿಸ್ಕೊಂಡಿದ್ರು, ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ. ಆದರೆ ತುಕಾರಾಂ ಅವರು ಹೇಳ್ತಿದ್ದಾರೆ, ನಾಗೇಂದ್ರ ಸೇರಿದಂತೆ ಎಲ್ಲ ಶಾಸಕರು ಕೂಡ ಬರ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ತುಕಾರಾಂ ಅವರು ಹೇಳ್ತಾ ಇರ್ತಕ್ಕಂಥ ಮಾತೇನು ಮತ್ತು ನಿಜಕ್ಕೂ ಕೂಡ ಇವರೆಲ್ಲರೂ ಕೂಡ ಬರ್ತಾರಾ? ಅವ್ರ ಜೊತೆಗೆ ಏನಾದರೂ ತುಕಾರಾಂ ಅವರು ಏನಾದರೂ ಸಂಪರ್ಕಿಸಿದಾರಂತ? ಹರಿಪ್ರಸಾದ್, ಈಗಾಗಲೇ ಇವತ್ತು ನಡೆಯುವಂತಹ ಶಾಸಕಾಂಗ ಸಭೆ, ಅದರಲ್ಲೂ ಸಿಎಲ್ಪಿ ಮೀಟಿಂಗ್ಗೆ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಸಹಿತ ಬಹಳಷ್ಟು ಈಗಾಗಲೇ ಕುತೂಹಲ ಮೂಡಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಶಾಸಕ ನಾಗೇಂದ್ರ ಅವರು ಬರ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆನೂ ಸಹಿತ ಬಹಳಷ್ಟು ಎಲ್ಲರ ಕುತೂಹಲ ಅಂತ ಕೇಂದ್ರ ಬಿಂದು ಆಗಿರುವಂತದ್ದು. ಯಾಕಂದ್ರೆ ನಿನ್ನೆ ನಾಗೇಂದ್ರ ಅವರು ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲೂ ಸಹಿತ ಇವತ್ತು ನನಗೆ ಕೋರ್ಟ್ ನಲ್ಲಿ ಕೇಸ್ ಇದೆ, ಅದನ್ನ ನೋಡ್ಕೋತೀನಿ, ಆದ್ರೆ ಏನಂತಂದ್ರೆ ಹೋಗಿ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಅವರು ಬರ್ತಾರೆ ಇಲ್ಲೋ ಅನ್ನೋದ್ರ ಬಗ್ಗೆನೂ ಸಹಿತ ಬಹಳಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ಈ ಬಗ್ಗೆ ಏನಂತಂದ್ರೆ ವೈದ್ಯಕೀಯ ಸಚಿವರಾಗಿರ್ತಕ್ಕಂತಹವರು ತುಕಾರಾಂ ಅವರು ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ನಾಗೇಂದ್ರ ಸೇರಿದಂತೆ ಎಲ್ಲಾ ಶಾಸಕರು ಸಹಿತ ಜಿಲ್ಲೆಯ ಎಲ್ಲಾ ಶಾಸಕರು ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಮನೆ ಅಂದ್ಮೇಲೆ ಒಂದು ಸಣ್ಣ ಪುಟ್ಟ ಅಸಮಾಧಾನ ಇದ್ದೇ ಇರುತ್ತೆ. ಹಾಗಾಗಿ ಯಾರು ಸಹಿತ ಪಕ್ಷವನ್ನ ಬಿಟ್ಟು ಹೋಗುವ ಮಟ್ಟಿಗೆ ಏನಂತಂದ್ರೆ ನಿರ್ಧಾರಗಳನ್ನ ಕೈಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಟಿವಿನಿಂದ ಬ್ಯಾನ್ ಆಗಿರ್ತಕ್ಕಂತಹ ವ್ಯಕ್ತಿ ಬಗ್ಗೆನೂ ಸಹಿತ ಮಾತಾಡಿರುವಂತದ್ದು. ಅವರು ಕೆಲಸದ ಮೇಲೆ ಬಾಂಬೆಗೆ ಹೋಗಿದ್ದಾರೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಬೇರೆ ಕಲ್ಪನೆ ಮಾಡೋದು ಬೇಡ. ಈಗಾಗಲೇ ಏನಂತಂದ್ರೆ ಅವರು ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದಿದೆ, ಆ ಒಗ್ಗಟ್ಟು ಯಾವುದೇ ಕಾರಣಕ್ಕೂ ಸಹಿತ ಮುರಿಯೋದಿಲ್ಲ. ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅದು ಎಲ್ಲ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಂತ ಹೇಳೋ ಮುಖಾಂತರವಾಗಿ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಎಲ್ಲರೂ ಭೇಟಿ ಆಗ್ತೀವಿ, ಎಲ್ಲರೂ ಸಹಿತ ಭಾಗಿಯಾಗ್ತೀವಿ, ನಾಗೇಂದ್ರ ಅವರು ಸಹಿತ ಬರ್ತಾರೆ ಅಂತ ಹೇಳಿಕೆ ಕೊಡೋದ್ರ ಮುಖಾಂತರವಾಗಿ ಒಗ್ಗಟ್ಟಿವೆ ಅಂತ ತುಕಾರಾಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದ ಜಗದೀಶ್ ತಮ್ಮ ಮಾಹಿತಿಗೆ.